ದೇವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಬಿಡವನಯ್ಯ, ಎನ್ನ ಕಾಲೇ ಕಂಬವಯ್ಯ, ಎನ್ನ ದೇಹವೇ ದೇಗುಲವಯ್ಯ, ಎನ್ನ ಶಿರವೇ ಹೊನ್ನ ಕಳಿಸವಯ್ಯ, ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಕೂಡಲ ಸಂಗಮದೇವ ಅಂತ ಹೇಳ್ತಾರೆ. ಇದನ್ನೇ ಹೇಳಿದ್ರಲ್ಲ, ಈಗ ರಾಮ ಮಂದಿರ ಸಂಬಂಧಪಟ್ಟಂಗೆ ಇದು ಒಂದೇ ಸಾಕಲ್ಲ, ಗುಡಿ ಸಂಸ್ಕೃತಿನೇ ಬೇಡ ಅಂತ ಹೇಳಿದ್ರು ಬಸವಣ್ಣವರು. मैं भावुक हूँ, भाव विह्वल हूँ। मैं पहली बार जीवन में इस तरह के मनोभाव से गुजर रहा हूँ। श्रीरामचंद्र कृपालु भज मन धारण भव भय दारुणम्। मैं एक अलग ही भाव भक्ति की अनुभूति कर रहा हूँ। मेरे अंतर मन की ये भाव यात्रा मेरे लिए अभिव्यक्ति का नहीं, अनुभूति का अवसर है। चाहते हुए भी मैं इसकी गहनता, व्यापकता और तीव्रता को शब्दों में बांध नहीं पा रहा हूँ। ಇವತ್ತು ದೇವರ ಮಧ್ಯದಲ್ಲಿ ಪೂಜಾರಿ ಅವಶ್ಯಕತೆ ಏನು ಅಂತ ಹೇಳಿದ್ರು. ಅದನ್ನು ಪೂಜಾರಿ ಹೇಳ್ತಾರೆ, ಯಾಕೆ ಕಪ್ಪೆಂತೆ ಒಟ ಒದರ್ತಾ ಇದೆಯಪ್ಪ ನೀನು, ಹಸಿದ ಹೊಟ್ಟೆಗೆ ಅನ್ನ ಊಟ ಹಾಕು, ಅವ್ರಿಗೆ ಪ್ರಸಾದ ಕೊಡು, ಮೃದುವಾಗದ ಕಲ್ಲಿ ಮೇಲೆ ಯಾಕೆ ಹಾಲು ತುಪ್ಪವನ್ನು ಸುರಿತಾ ಇದ್ದೀನಿ ನೀನು ಅಂತಕ್ಕಂಥ ಮಾತನ್ನು ಕಳಾಖಂಡಿತವಾಗಿ ಹೇಳ್ತಾರೆ ಬಸವಣ್ಣವರು. ಇಡೀ ಒಂದು ಸನಾತನ ಧರ್ಮಕ್ಕೆ ಬಸವಣ್ಣನ ವಚನಗಳೇ ಕೊಡ್ಲಿ ಪೆಟ್ಟು. ಅದಕ್ಕಾಗಿ ಅವರೊಂದು ಸಂದರ್ಭ ಬಂದಾಗ ಹೇಳ್ತಾರೆ, ಸನಾತನ ಧರ್ಮದ RSS ನವರು ಹೇಳ್ತಾರೆ, ನಾವು ಸಮಯ ಬಂದಾಗ ಮುಸಲ್ಮಾನ ನಂಬಬಹುದು, ಆದರೆ ಲಿಂಗಾಯತ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇಡೀ ನಮ್ಮ ಧರ್ಮದ ಬೇರನ್ನು ಕಿತ್ತತಕ್ಕಂಥ, ಸನಾತನ ಧರ್ಮದ ಬೇರನ್ನು ಕಿತ್ತೊಯ್ಯತಕ್ಕಂಥ ಒಂದು ತತ್ವ ಯಾವುದರಿದೆ ಅದು ಬಸವಣ್ಣನ ವಚನ ಸಾಹಿತ್ಯ. ಅದಕ್ಕೆ ಇವೆಲ್ಲ ಮೂಢನಂಬಿಕೆಗಳು, ಅಂಧಶ್ರದ್ಧೆಗಳು ಇದನ್ನು ಬಿಟ್ಟಾಗ ಮಾತ್ರ ಅಂದರೆ ಈ ಸಮಾಜ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇದೆ, ಸಮಾಜ ಆರ್ಥಿಕವಾಗಿ ಬಲಿಷ್ಠ ಆಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನೀವು ಅಂಧಶ್ರದ್ಧೆ ಮೂಢನಂಬಿಕೆಯನ್ನು ಬಿತ್ತಬೇಡ್ರಿ. ಯಾವ ಈ ಸನಾತನ ಧರ್ಮ ಹೇಳ್ತಲ್ಲ, ಕಲ್ಲೇ ದೇವರು ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಅವ್ರ ಕಲ್ಲು ದೇವರಲ್ಲ, ಮಣ್ಣು ದೇವರಲ್ಲ, ಕಾಶಿ ಕೇದಾರನಾಥ ದೇವರಲ್ಲ, ನಿಮ್ಮ ಮನದ ಅರಿವೇ ನಿಮಗೆ ದೇವರು ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ಈಗಾಗಲೇ ಲಿಂಗಾಯತರು ಬಸವಣ್ಣವರ ಬಗ್ಗೆ ಸ್ವತಂತ್ರ ಧರ್ಮದ ವಿಚಾರವಾಗಿ ಸುಮಾರು 2016ರಿಂದ 17, 18ರವರೆಗೆ ದೊಡ್ಡ ರ್ಯಾಲಿಗಳನ್ನಾದವು, 9 ರ್ಯಾಲಿಗಳಾದವು. ಆವಾಗಲೇ ಗುರುತಾಗಿದ್ದು ಬಸವಣ್ಣವರು ಕರ್ನಾಟಕದಲ್ಲಿ ಇದ್ದಾರೆ ಅಂತಕ್ಕಂಥ ವಿಷಯವನ್ನು ಆ ರ್ಯಾಲಿಗಳ ಮುಖಾಂತರ ಇಡೀ ಅಂತಾರಾಷ್ಟ್ರ ಮಟ್ಟಿಗೆ ಗೊತ್ತಾಯಿತು. ಇವತ್ತು ಅದರಲ್ಲೇ ಇರ್ತಕ್ಕಂಥವರು ಈಗ ರಾಜಕೀಯ ಪಕ್ಷದವರು ಏನು ಮಾಡಿದ್ರು, ಈ ಲಿಂಗಾಯತರು ಮತ್ತು ವೀರಶೈವ ಅಂತ 2 ಇಬ್ಬಾಗ ಮಾಡ್ತಾ ಇದ್ದಾರೆ ಅಂಥೇಳಿ ಕಾಂಗ್ರೆಸ್ದವ್ರ ಮೇಲೆ ಗೂಬೆ ಕೊಡಿದ್ರು BJP ಅವರು. ಆವಾಗ ಕಂಪ್ಲೀಟ್ 2 ಬೆರಡು ಆಗಿಬಿಡ್ತು. ಒಂದು ವೀರಶೈವ ಲಿಂಗಾಯತ ಒಂದು ಬರೀ ಲಿಂಗಾಯತ ಅಂಥೇಳಿ ಒಂದು ಟೀಮ್ ಆಗಿಬಿಡ್ತು. ಆ ಒಂದು ಯಾರು ಲಿಂಗಾಯತ ಅಂಥೇಳಿ ಬಸವಣ್ಣ ಮೇಲೆ ವಿಚಾರ ಇಟ್ಟಿದ್ದಾರೋ ಅವ್ರು ಏನಾದಂದ್ರೆ ಕೋಮುವಾದಿ ಪಕ್ಷಕ್ಕೆ ದೂರ ಇರ್ತಾರೆ. ಅದು ಹೊರಗೆ ಬಹಿರಂಗವಾಗಿ ಬರದೇ ಇದ್ದರೂ ಕೂಡ ಅವರು ಮತದಾನ ಮಾಡೋದು ಅದು ಕೋಮುವಾದಿ ಪಕ್ಷಕ್ಕೆ ಬಿಟ್ಟೇ ಅವ್ರು ಮತದಾನ ಮಾಡ್ತಾರೆ. ಆ ಒಂದು ವಾತಾವರಣ ಇವತ್ತು ಕರ್ನಾಟಕದಲ್ಲಿದೆ. ಈಗ ಸಣ್ಣ ಸಣ್ಣ ಎಲೆಕ್ಷನ್ ಮುಂದೆ MLA ಎಲೆಕ್ಷನ್ ನಂತರ ಈಗ ಜಿಲ್ಲಾ ಪಂಚಾಯತು, ತಾಲೂಕಾ ಪಂಚಾಯತು ಎಲೆಕ್ಷನ್ ಬರ್ತವೆ. ಇಂಥದ್ರಲ್ಲಿ ಈಗ ಲಿಂಗಾಯತರು ಏನು ಮಾಡ್ತಾ ಇದ್ದಾರೆ, BJPಗೆ ಹೋಗಿ ನಾವು ಗೆದ್ದಿದ್ರೆ ಗೆದ್ಲಿಕ್ಕೆ ಸಾಧ್ಯ ಅದ. ನಾವು ಲಿಂಗಾಯತರು ಓಟು ಸಿಗ್ತವೆ, ಮತ್ತು ಸನಾತನ ಧರ್ಮದ ಓಟು ಸಿಗ್ತವೆ, ಆಮೇಲೆ ವೀರಶೈವರ ಮತಗಳು ಸಿಗ್ತವೆ, ಆಮೇಲೆ ಇನ್ನುಳಿದ ದಲಿತರ ಮತಗಳು ಸಿಗ್ತವೆ. ಅದರಲ್ಲಿ ಅದು ತಮ್ಮ ಸ್ವಾರ್ಥಕ್ಕಾಗಿ ಇವತ್ತು ತತ್ವ ಸಿದ್ಧಾಂತಗಳು ಬರಿ ಕೊಡ್ತಾ ಇದ್ದಾವೆ ದೇಶದಲ್ಲಿ. ಹೇಳಿ ಸರ್, ಏನು ಮಾಡ್ಬೇಕು ಹೇಳಿ ಸರ್. ಸೊ ಹೊಳಿತಿಲ್ಲ ಯಾರಿಗೂ ಕೂಡ, ಏನು ಮಾಡಬೇಕು, ಬಸವಣ್ಣಗಳ ನಿಲುವು ಏನಾಗಿರಬೇಕು ಅನ್ನೋದ್ರ ಬಗ್ಗೆ ಏನೋ ಒಂದು ಸಮಾಲೋಚನೆ, ಒಂದು ಆಂತರಿಕ ಸಮಾಲೋಚನೆ ಏನಾದ್ರು ಕರೆದ್ರೆ ಸ್ವಾಮಿಗಳು ಬರ್ತಾರಾ? ಸ್ವಾಮಿಗಳು ಕೂತ್ಕೊಳ್ಳೋದೇ ಬೆಟ್ರ್. ಇವ್ರು ಆಮೇಲೆ ಜಾಯಿನ್ ಆದ್ರೆ ನಡೀತೆ. ಅದು ಬೆಟ್ರ್. ಹಂಗಾರೆ ಇದು ಬೇರೆ ಅದು ಬೇರೆ ಮಾಡಿ ಆಮೇಲೆ ನಡುವೆ ಇದರಲ್ಲಿ ಸಾಣೇಹಳ್ಳಿ ಬಾಲ್ಕಿ ಅವರಲ್ಲಿ ಇದ್ದಿದ್ರಲ್ಲಿ ಇಬ್ಬರಲ್ಲಿ ಯಾರು ಇನ್ನು ಹೆಚ್ಚಿನ ಇಂಥದ್ದು ಜವಾಬ್ದಾರಿ ತೊಗೊಳಕ್ಕೆ ಹೋಗಿ ಮಾಡೋಣ ಅಂತ ಧೈರ್ಯ ಮಾಡೋದು ಯಾರು? ಸಾಣೇಹಳ್ಳಿ ಧೈರ್ಯ ಮಾಡೋದು ಸಾಣೇಹಳ್ಳಿ ಸ್ವಾಮೀಜಿಗಳು. ಆದರೆ ಪವರ್ ಹೆಚ್ಚಿಗೆ ಇರೋದು ಬಾಲ್ಕಿ ಸ್ವಾಮೀಜಿ ಅವ್ರಿಗೆ. ಅಂದರೆ ಪವರ್ ಅಂದರೆ ಇದರಲ್ಲೂ ಅವರು ಸೀನಿಯರ್ ಸ್ವಾಮೀಜಿ ಇದೆ, ಮತ್ತು ಅವರು ವೋಟ್ ಬ್ಯಾಂಕು ಜಾಸ್ತಿ, ಅವ್ರದ್ದು ಸಂಸ್ಥಾನ ಜಾಸ್ತಿ ಇದೆ, ಇನ್ಫ್ಲೂಯೆನ್ಸ್. ಈಗ
ಅತಿ ತೂಕದ ಸಮಿತಿ ಒಂದು ರಚನೆ ಆಗಬೇಕು. ಆ ಸಮಿತಿ ಅತಿ ಮುಖ್ಯ ಸ್ವಾಮೀಜಿಗಳನ್ನು ಫಸ್ಟ್ ರೌಂಡಲ್ಲಿ ಒಂದು 5 ಜನ ಸ್ವಾಮೀಜಿಗಳನ್ನ ಭೇಟಿಯಾಗೋ ಕೆಲಸ ಒಂದಾಗಬೇಕು. ಎರಡನೇ ಕೆಲಸ, ತುಂಬ ಅತಿ ತೂಕದ ತಂಡ ಬೇಡ, ನೀವುಗಳೆಲ್ಲ ಇರುವಂಥ ಒಂದು ಕೋರ್ ತಂಡ. ಜಾಗತಿಕ ಲಿಂಗಾಯತ ಮಹಾಸಭಾದವ್ರನ್ನ, ರಂಜಾನ್ ದರ್ಗಾ ಅವ್ರನ್ನ, ಇನ್ನೊಂದು 2-3 ಜನ ಲಿಂಗಾಯತ ಸಮುದಾಯದಲ್ಲಿ ಇರುವ, ಕಾಂಗ್ರೆಸ್ಸಿಗೂ ಹತ್ತಿರದಲ್ಲಿರುವ ಈ ಥರದ ಕೆಲವು ಕೀ ಪೀಪಲ್ ಯಾರಿದ್ದಾರೆ ಅವ್ರುಗಳನ್ನ ಭೇಟಿ ಮಾಡಿ ಅವರೆಲ್ಲರನ್ನ ಒಪಿನಿಯನ್ ಸಂಗ್ರಹ ಮಾಡಿ ಇದನ್ನು ಮುಂದಕ್ಕೆ ಹೆಂಗೆ ತೊಗೊಂಡು ಹೋಗ್ತೀವಿ ಅಂಥೇಳಿ ಒಂದು ಚರ್ಚೆ ಮಾತಾಡ್ಕೊಂಡು ಕೋರ್ ಟೀಮಿಂದ ಶುರು ಮಾಡೋಣ. ಯಾರ್ಯಾರು ಏನಿದ್ರು ಒಂದು ಕೋರ್ ಟೀಮೇ ಅತಿ ಮುಖ್ಯ. ಬೇಕೇ ಬೇಕು. ಏನು ತೀರ್ಮಾನ ಮಾಡಿದ್ರು, ಯಾಕೆ ನಾವು ಯಾರು ತೀರ್ಮಾನ ತೊಗೊಳೋದು ಯಾರನ್ನ ಬೇಕಲ್ಲ. ಈ ಥರದಲ್ಲಿ ಅಂದ್ಕೊಂಡಿದ್ದೀವಿ, ಹಿಂಗೊಂದು ಇದನ್ನು ಮಾಡೋರಿದ್ದೀವಿ. ಇದರ ನಂತರದಲ್ಲಿ ನೆಕ್ಸ್ಟ್ ಸ್ವಾಮೀಜಿಗಳನ್ನೆಲ್ಲ ಭೇಟಿ ಮಾಡೋದಕ್ಕೆ ಒಂದು ತಂಡ ತಯಾರಾಗುತ್ತೆ. ಅದರಲ್ಲಿ ನೀವು ಇರಬೇಕು ಅಂಥೇಳಿ ಚನ್ನಬಸವನಂದ ಸ್ವಾಮೀಜಿಯವ್ರಿಗೆ ಒಂದು ಮಾಹಿತಿ ಕೊಡೋಣ ಸರ್. ನೀವು ಫಸ್ಟ್ ಮಾತಾಡಿ ಹೇಳಿಬಿಡ್ರಿ. ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿದೆ ನೊಣಬರದು ಸ್ವಾಮೀಜಿಗಳದು, ಒಂದು 20 ಜನ ಟೀಮ್ ಇದೆ. ಅದು ಅದೇ ಟೀಮ್ ಇರ್ತಾರೆ, ಯಾರ ಕಡೆ ಇರ್ತಾರೆ ಅನ್ನೋದು ಸಮಸ್ಯೆ ಅಲ್ಲ. ಈಗ ಅವ್ರ ಕಡೆಯವನೇ ಅವನು ಗೆದ್ದಿರೋ ಒಂದು ಷಡಕ್ಷರಿ ನೊಣಬರಲಿಂಗ ಇದ್ರೆ, ಹಂಗಾಗಿ ಸ್ವಲ್ಪ ಹಿಂಗೆ ಆ ಥರದ್ದೆಲ್ಲ ಏನೇನು ರೀತಿ ಒಳಗಡೆ ಸಾಧ್ಯನೋ ಎಲ್ಲ ರೀತಿಯಲ್ಲಿ ಇವ್ರನ್ನೆಲ್ಲ ಅಪ್ರೋಚ್ ಮಾಡ್ಬೇಕು. ಆಯ್ತು, ನಡೀಲಿ, ಅಷ್ಟು ಮಾಡೋಣ. ನಾಳೆ ಮಾತಾಡ್ತೀನಿ. 6ನೇ ತಾರೀಕು ಮೀಟಿಂಗ್ ಫಿಕ್ಸ್ ಮಾಡಿ ಸರ್ ಅಂತೀನಿ. ಅವರು ಓಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಹೇಳಿ 6ನೇ ತಾರೀಕು ಸೇರ್ಕೊಳ್ಳೋದು. ಬಹುಪಾಲು ಏಪ್ರಿಲ್ 6ಕ್ಕೆ ಆಗಬೇಕಿದು. ಒಂದು 3 ಪಟ್ಟಿ ನನ್ನ ಪ್ರಕಾರ ನೀವು ಇವತ್ತಿಂದನೇ ಶುರು ಮಾಡಿ ಸರ್ ಕೆಲಸ ಬರೆಯೋದು. 3 ಪಟ್ಟಿ. ಒಂದು, ಈ ಸಮುದಾಯದೊಳಗಿರುವಂಥ ಪ್ರಭಾವಿಗಳು ಅವ್ರು ಮಾತನಾಡಿತವೆ. ಇನ್ನೊಂದು, ಅದಕ್ಕಿಂತ ಮೊದಲು ಸ್ವಾಮೀಜಿಗಳು, ಇದಕ್ಕೆ ಬರ್ಬೋದಂಥ ಸ್ವಾಮೀಜಿಗಳು ಯಾರ್ಯಾರು, ದೊಡ್ಡರು ಇರಲಿ ಸಣ್ಣರು ಇರಲಿ ಯಾರೆಲ್ಲ ಅವರು. ಎರಡನೇದಾಗಿ ಪ್ರಭಾವಿಗಳು ಯಾರು. ಮೂರನೇದು, ಕಾಂಗ್ರೆಸ್ ಪಾರ್ಟಿ ಒಳಗಡೆ ಈ ವಿಚಾರಕ್ಕೆ ಸ್ಪಂದಿಸಬಹುದಾದಂಥ ವ್ಯಕ್ತಿಗಳು ಯಾರು. ಸೊ ಇವ್ರು 3 ಜನ ಪಟ್ಟಿ ಸಿಕ್ತು ಅಂದರೆ ಈ 3ಅನ್ನು ಕನೆಕ್ಟ್ ಮಾಡಿ ನಾವು ಹೆಂಗೆ ಒಂದು ಎನರ್ಜಿ ಕ್ರಿಯೇಟ್ ಮಾಡ್ಬೋದು ಅನ್ನೋದು ಪ್ಲ್ಯಾನ್ ಮಾಡೋಣ. ಯಾಕಂದ್ರೆ ನಾವೇನು ಮಾಡಿದ್ರು ಕೂಡ ಇಲ್ಲಿ ಕಾಂಗ್ರೆಸ್ ಒಳಗಿಂದನೂ ಸ್ವಲ್ಪ ಒಂದು ರೋಲ್ ಆಗಬೇಕು ಇದರೊಳಗೆ. ಅದರೊಳಗೆ ಯಾರು ತಗೊಂಡು ಕೆಲಸ ಮಾಡಿಸ್ಬೇಕು ನಾವು ಅಂತ ಇಟ್ಕೋಬೇಕು. ರುದ್ರಾಕ್ಷಿ, ಒಂದು ಕಲ್ಸಕ್ಕರೆ ಮತ್ತು ಒಂದು ಬಸವಣ್ಣನ ವಚನಗಳದ್ದು ಒಂದು ವಚನಗಳ ಸೆಲೆಕ್ಟೆಡ್ ವಚನಗಳ ಒಂದು ಪುಸ್ತಕ, ಒಂದು ಕರಪತ್ರ, 4 ಪ್ಯಾಕೆಟ್. ಇದನ್ನು ಹೋಗಿ ಮನೆಗೂ ಕೊಡಬೇಕು. ಮತ್ತು ಬಸವಣ್ಣವ್ರ ಬಗ್ಗೆ ಒಂದು ವಿಡಿಯೋ ಎಲ್ಲ ಒಂದು ಇದು ಮಾಡಿ, ಮತ್ತು ಅಲ್ಲಿ ಚೆನ್ನಾಗಿ ಸ್ಪಂದನೆ ಇರ್ತದೆ ಅಲ್ಲಿ ಬಸವಣ್ಣವ್ರ ಬಗ್ಗೆ 40 ನಿಮಿಷದ ಒಂದು ಸಾಕ್ಷ್ಯಚಿತ್ರ ಹಾಕೋದು. 40 ನಿಮಿಷ ಸಾಕ್ಷ್ಯಚಿತ್ರ ನೋಡಿದ್ರೇ ಅವ್ರಿಗೆ ಗೊತ್ತಾಗ್ಬಿಡ್ಬೇಕು ಏನು ಅಂತ. ಬಸವಣ್ಣವ್ರ ಗುದ್ದಾಟ ಯಾರ ಜೊತೆ ನಡೆದಿದ್ದು ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ಬಿಡ್ಬೇಕು. ಯಾರು ಬಸವಣ್ಣವ್ರನ್ನ ತುಳಿದವರು, ಬಸವಣ್ಣ ಅವರಿಗೆ ತೊಂದರೆ ಕೊಟ್ಟವ್ರು ಯಾರು ಅಂತ ಅರ್ಥ ಆಗಬೇಕು. ಅವರು ಇವರು ಇವತ್ತು ಒಂದೇ ಅಂತ ಮನಸ್ಸು ಲಿಂಕ್ ಆಗಿಬಿಡ್ಬೇಕು.